ಅದು ನುಗ್ಗೆಕಾಯಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್, ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ದಿಸ್ ಇಸ್ ಲೈಕ್ ಅ ಟ್ರಿಪ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಇನ್ಫ್ಯಾಕ್ಟ್ ಈ ವರ್ಷದಲ್ಲೇ ಮೊದಲೇ ಟ್ರಿಪ್ಪು ಅಂತ ಹೇಳ್ಬೋದು. ತುಂಬ ಚಿಕ್ಕದಾಗಿರುತ್ತೆ, ಬಟ್ ಐ ಆಮ್ ಹೋಪಿಂಗ್ ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಕಂತ ಹೇಳಿದರೆ ಇದು ನನ್ನ ತಮ್ಮನಿಂದ ರೆಕಮೆಂಡ್ ಆಗಿರೋದು, ಅಂದರೆ ನನ್ನ ತಮ್ಮ ರೆಕಮೆಂಡ್ ಮಾಡಿರೋದು. ಬಿಕಾಸ್ ಈಸ್ ಆಲ್ರೆಡಿ ಬೀನ್ ದೇರ್ ಟ್ವೈಸ್ ಆ್ಯಂಡ್ ಹೀ ಲೈಕ್ ಸಿಮಿಲರ್ ಪ್ಲೇಸಸ್ ಆ್ಯಸ್ ಮೀ. ಅಂದರೆ ನನಗೆ ಯಾವ ಥರ ಪ್ಲೇಸಸ್ ಇಷ್ಟ ಆಗುತ್ತೋ ಅವನಿಗೂ ಅದೇ ಥರ, ಅಂದರೆ ಸಿರೀನ್ ಪ್ಲೇಸ್ ಆ್ಯಂಡ್ ಲೈಕ್ ಕೆರೆ ಅಥವಾ ನದಿ ಆ ಥರ ಸರೌಂಡಿಂಗ್ ಆಗಿದ್ದು ಒಂಥರ ಗ್ರೀನರಿ ಇದ್ದರೆ ಅವನಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಈವನ್ ಐ ಲೈಕ್ ಸಚ್ ಪ್ಲೇಸಸ್. ಸೊ ಯಾ, ಲೆಟ್ಸ್ ಎಕ್ಸ್ಪ್ಲೋರ್. ಅಂದಹಾಗೆ ನನ್ನ ಹೆಸರೇ ಹೇಳಿಲ್ಲ ಪ್ಲೇಸ್ ಹೆಸರು, ಅದು ನುಗ್ಗೆಕಾಯಿ. ಸೊ ಆ ಪ್ಲೇಸ್ ಹೆಸರು ನುಗ್ಗೆಕೆರೆ ಆಂಜನೇಯ ಸ್ವಾಮಿ ಅಂತ ಹೇಳಿ. ಧಾರವಾಡ ಮತ್ತು ಹುಬ್ಳಿಲಿ ಇರೋರಿಗೆ ಈ ಪ್ಲೇಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂತ ಹೇಳಿದರೆ ಇದು ತುಂಬ ಫೇಮಸ್ ಟೆಂಪಲ್ ಮತ್ತು ಇದಕ್ಕೆ ಒಂದು ಹಿಸ್ಟ್ರಿ ಕೂಡ ಇದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಆ್ಯಂಡ್ ಯಾ, ಸೊ ವಿತೌಟ್ ಮಚ್ ಡಿಲೇ ಲೆಟ್ಸ್ ಗೋ ಟು ದಿ ಟೆಂಪಲ್. ಸೊ ನಾವು ಸಂಜೆ ಅರೌಂಡ್ 5 o'clock 5 ಗಂಟೆಗೆ ಬಿಟ್ಟಿದ್ವಿ. ಸೊ ನೀವು ನೋಡ್ತಿರೋ ಹಾಗೆ ಆಲ್ಮೋಸ್ಟ್ ಸೂರ್ಯ ಮುಳುಗೋ ಟೈಮ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಪ್ಲೀಸಿಂಗ್ ನೋಡೋಕ್ಕೆ. ಈಗ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಅದು ಚಿಗರಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿ. ಇದು ಹುಬ್ಳಿ ಧಾರವಾಡ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ನಾವು ಮಾರ್ಕೆಟ್ ರೋಡಲ್ಲಿದ್ದೀವಿ. ಅಂದರೆ ಇಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ಬಟ್ಟೆ, ಮೆಡಿಕಲ್ ಶಾಪ್ಸಿಂದ ಹಿಡಿದು ಎಲ್ಲನೂ ಸಿಗುವಂಥ ಒಂದು ಪ್ಲೇಸ್ ಇದು. CBTನೂ ಹತ್ತಿರ ಆಗುತ್ತೆ ಇದು. ಸೊ ನೀವಿಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಚಿಗರಿ ಬಸ್ ಸ್ಟ್ಯಾಂಡ್ ಬಂತು. ಮತ್ತೊಂದು ಚಿಗರಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿದರೆ ಈ ನಾರ್ಮಲ್ ಸಿಟಿ ಬಸ್ಸಸ್ ಏನಿದೆ, ಗವರ್ಮೆಂಟ್ ಬಸ್ಸಸ್, ಅದನ್ನು ಹೊರತುಪಡಿಸಿ ಇನ್ನೊಂದು ಸ್ಪೆಷಲ್ ಸಿಸ್ಟಮೇ ಇದೆ ಈ ಹುಬ್ಳಿ ಮತ್ತು ಧಾರವಾಡ ಸಿಟಿನಲ್ಲಿ. ಅಂದರೆ ಈ ಸಿಸ್ಟಮ್ ಬೇಸಿಕಲಿ ಧಾರವಾಡ ಮತ್ತು ಹುಬ್ಳಿನ ಲಿಂಕ್ ಮಾಡುತ್ತೆ. ಸೊ ಈ ಒಂದು ರೂಟಲ್ಲಿ ಯಾವ ಜನ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದರೆ ಈ ಬಸ್ಸಸ್ನ ಯೂಸ್ ಮಾಡ್ಕೋಬೋದು. ಇದು ಇದೇ ಸಿಟಿಯಲ್ಲಿ ಫಸ್ಟ್ ಆಗಿರೋದು ಇಡೀ ಕರ್ನಾಟಕದಲ್ಲಿ. ಸೊ ಈಗ ಸದ್ಯಕ್ಕೂ ಇರೋದು ಇದು ಒಂದೇ ಸಿಟಿನಲ್ಲಿ. ಸೊ ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಎಸ್ಪೆಷಲಿ ನನಗಿಷ್ಟ ಆಗಿರುವಂತಹ ಒಂದು ಪಾಯಿಂಟ್ ಏನು ಅಂತ ಹೇಳಿದರೆ, ಟ್ರಾಫಿಕ್ನ ಅವಾಯ್ಡ್ ಮಾಡುತ್ತೆ ಇದು. ನಾನು ಅಂದ್ಕೊಂಡಿದ್ದೆ ಧಾರವಾಡ ಹುಬ್ಳಿಲಿ ಏನು ಜಾಸ್ತಿ ಕಂಪನೀಸ್ ಇಲ್ಲ, ಏನು ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ ಜನಸಂಖ್ಯೆ. ಸೊ ಆದ್ದರಿಂದ ಟ್ರಾಫಿಕ್ ಇರಲ್ಲ ಅಂತ ನಾನು ಊಹೆ ಮಾಡಿದ್ದೆ. ಬಟ್ ಕಂಪ್ಲೀಟ್ಲಿ ರಾಂಗ್ ಅದು. ಇಲ್ಲೂ ಕೂಡ ತುಂಬಾ ಹೈ ಟ್ರಾಫಿಕ್ ಇರುತ್ತೆ. ಸೊ ಈ ಬಸ್ಸಸ್ ಆರ್ ವೆರಿ ಗುಡ್ ಆ ಪಾಯಿಂಟಿಗೆ. ಇದ್ರದ್ದು ಸೊ ದ್ಯಾಟ್ ಈಸ್ ಒನ್ ಪಾಯಿಂಟ್. ಕಂಜೆಷನ್ನ ಇದು ಅವಾಯ್ಡ್ ಮಾಡುತ್ತೆ. ಯಾಕಂತ ಹೇಳಿದರೆ ಇದು ಸಪ್ರೇಟ್ ಲೇನ್ಸೇ ಇದೆ ಈ ಥರ ಬಸ್ಸಸ್ಸಿಗೆ. ಆ್ಯಂಡ್ ಇನ್ನೊಂದು ಹೇಳಿದರೆ ಆಟೋಮ್ಯಾಟೆಡ್ ಟಿಕೆಟ್ ಸಿಸ್ಟಮ್. ಅಂದರೆ ಬಸ್ಸಲ್ಲಿ ಹತ್ತೋಕ್ಕಿಂತ ಮುಂಚೆನೇ ಪ್ರತಿಯೊಂದು ಸ್ಟೇಷನಲ್ಲೂ ನಾವು ಟಿಕೆಟ್ನ ಮಾಡ್ಕೊಳ್ಳುವಂಥ ಒಂದು ಸಿಸ್ಟಮ್ ಇದೆ ಇಲ್ಲಿ. ಸೊ ದ್ಯಾಟ್ ಈಸ್ ಒನ್ ಮೋರ್ ಥಿಂಗ್. ಸೊ ಅದು ಅಲ್ಲದೆ ಇದು ಹಲವಾರು ಜನಾಂಗಗಳಿಗೆ, ಅಂದರೆ
ಅಂಗವಿಕಲರಿಗೆ, ಸ್ತ್ರೀಯರಿಗೆ, ಹಿರಿಯ ನಾಗರಿಕರಿಗೆ ಅವರಿಗೆಲ್ಲ ಈ ಥರ ಸಪ್ರೇಟ್ ಲೇನ್ ಇರೋದು, ಈಸಿಯಾಗಿ ಬಸ್ ಒಳಗಡೆ ಹೋಗೋದಾಗಲಿ ಹೊರಗಡೆ ಬರೋದಾಗಲಿ ಒಂದು ಈಸಿ ಸಿಸ್ಟಮ್ ಇದೆ. ಸೊ ಈ ಥರ ಎಲ್ಲ ಅಡ್ವಾಂಟೇಜಸ್. ಸೊ ಈ ಥರ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇಂಪ್ಲಿಮೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಗುಡ್. ಬೈ ದ ವೇ ನಾವು ಇಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ವೆಹಿಕಲ್ ಹೋಗ್ತಾ ಯಾರು ಎಕ್ಸ್ಪೈರ್ ಆದರು ಅಂತ ಅನಿಸುತ್ತೆ. ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಹಾಯ್ ಗಾಯ್ಸ್, ವೆಲ್ ಈಗ ನಾವು ಹಾಫೇಲಿ ಇದ್ದೀವಿ. ಈಗ ನನಗೆ ರೈಡ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈಗ ನಾನು ಕುತ್ಕೊಂಡು ರೈಡ್ ಮಾಡ್ತೀನಿ. ಬಿಹೈಂಡ್ ಮೀ, ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಅಂದರೆ ನುಗ್ಗೆಕೆರೆ ಪ್ಲೇಸಲ್ಲಿ ಏನು ಟೆಂಪಲ್ ಇದೆ ಅಲ್ವಾ, ಅದು ಆಂಜನೇಯನ್ ಟೆಂಪಲ್. ನಾನು ಬಿಗಿನಿಂಗಲ್ಲೇ ಹೇಳಿರೋ ಹಾಗೆ ಈ ದೇವಸ್ಥಾನ ಅಥವಾ ಈ ಆಂಜನೇಯ ಸ್ವಾಮಿಯ ಪ್ರತಿಮೆ ಈ ಪ್ಲೇಸಲ್ಲಿ ಹೇಗೆ ಬಂತು ಅನ್ನೋದ್ರ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಸೊ ಆ ಕಥೆನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಈ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ತಾ ಕಥೆನ ಕೇಳ್ತಾ ಹೋಗಿ. ನಮ್ಮ ಮಹಾಭಾರತದ ಅರ್ಜುನನ ಮಗ ಅಭಿಮನ್ಯು, ಅವನ ಮೊಮ್ಮಗ ಜನೆಮಜಯ ಅಂತ ಹೇಳಿ ಒಂದು ರಾಜ ಇರ್ತಾನೆ. ಸೊ ಅವನು ಈ ಹನುಮಂತನ ಪ್ರತಿಮೆಯನ್ನು ಸ್ಥಾಪಿಸಿದ್ದು ಅಂತ ಒಂದು ನಂಬಿಕೆ ಇದೆ. ಅವನು ಯಾಕೆ ಸ್ಥಾಪಿಸಿದ ಅಂತ ಅದರ ಕಾರಣ ಏನು ಅಂತ ಹೇಳಿದರೆ, ಅವನಿಗೆ ಸರ್ಪದೋಷ ಅಂತ ಒಂದು ಋಷಿ ಶಾಪ ಕೊಟ್ಟಿರ್ತಾರೆ. ಸೊ ಆ ದೋಷವನ್ನು ನಿವಾರಿಸ್ಕೊಳ್ಳೋಕ್ಕೆ ಈ ರಾಜನು ಸುಮಾರು 500 ದೇವಸ್ಥಾನ ಸ್ಥಾಪಿಸಬೇಕು ಅಂತ ಹೇಳಿ ಒಂದು ಸಜೆಷನ್ನ ಒಬ್ಬ ಋಷಿ, ಅಂದರೆ ಹಾವಿನ ವಂಶಸ್ಥನೇ ಒಂದು ಋಷಿ ವೇಷದಲ್ಲಿ ಬಂದು ಈ ಸಜೆಷನ್ನ ಈ ಜನಮೇಜಯ ರಾಜನಿಗೆ ಕೊಟ್ಟಿರ್ತಾರೆ. ಸೊ ಅದರ ಪ್ರಕಾರವಾಗಿ ಇವನು 500 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ತಾನೆ. ಅದರಲ್ಲಿ ಈ ಒಂದು ಹನುಮಂತ ದೇವಸ್ಥಾನ ಅಂತ. ಇನ್ನೊಂದೇನಂತ ಹೇಳಿದರೆ, ಈ ದೋಷ ಯಾಕೆ ಬಂತು ಅವರಿಗೆ ಅಂತ ಹೇಳಿದರೆ, ಸರ್ಪದೋಷ, ಅವರ ತಂದೆ ಪರೀಕ್ಷಿತ್ ಅನ್ನೋರು ಒಂದು ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಿಗೆ ತುಂಬ ಸುಸ್ತಾಗಿರುತ್ತೆ. ಅಲ್ಲಿ ಒಬ್ಬ ಋಷಿ
ಇರ್ತಾನೆ, ಅಂದರೆ ತುಂಬ ಸಾಕಷ್ಟು ಹುಡುಕಿರ್ತಾನೆ ಯಾರಾದರೂ ಇರ್ತಾರಾ ಒಂದು ಸುಸ್ತನ್ನು ನಿವಾರಿಸ್ಕೊಳ್ಳೋಕ್ಕೆ ಅಂತ ಹೇಳಿ. ಬಟ್ ಯಾರೂ ಕಾಣಲ್ಲ. ಬಟ್ ಒಂದು ಋಷಿ ಇರ್ತಾರೆ, ಅವರು ತಪಸ್ಸಿನಲ್ಲಿ ಮಗ್ನರಾಗಿರ್ತಾರೆ. ಸೊ ಇವರು ಅವ್ರನ್ನ ತುಂಬ ಎಬ್ಸೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವರೇನು ರೆಸ್ಪಾಂಡ್ ಮಾಡಲ್ಲ. ಸೊ ಈ ರಾಜನಿಗೆ, ಪರೀಕ್ಷಿತ್ ಅನ್ನೋ ರಾಜನಿಗೆ ಕೋಪ ಬಂದು ಅಲ್ಲೇ ಒಂದು ಬಿದ್ದಿರೋ ಸತ್ತಿರೋ ಹಾವನ್ನು ಆ ಕೊರಳಲ್ಲಿ ಹಾಕಿರ್ತಾನೆ. ಸೊ ಇದನ್ನು ಕಂಡ ಋಷಿಯ ಮಗ ಸಿಟ್ಟು ಬರುತ್ತೆ, ಅವನಿಗೆ ಕೋಪ ಬರುತ್ತೆ. ಸೊ ಆ ಕೋಪದಲ್ಲಿ ಈ ರಾಜನು ಒಂದು ಹಾವಿಂದನೇ ಸಾಯಬೇಕು ಅಂಥೇಳಿ ಶಾಪ ಕೊಟ್ಬಿಡ್ತಾನೆ. ಆ್ಯಂಡ್ ಅದೇ ರೀತಿ ಆಗುತ್ತೆ ಕೂಡ. ಸೊ ಅದೇ ಕಾರಣದಿಂದ ಈ ಪರೀಕ್ಷಿತ್ ಮಹಾರಾಜ ಅಂದರೆ ಈ ಜನಮೇಜಯ ತಂದೆ ಸತ್ತು ಹೋಗ್ತಾನೆ. ಸೊ ಈ ಸಿಟ್ಟು ಇಟ್ಕೊಂಡು ಜನಮೇಜಯ ರಾಜನು ಈ ಎಲ್ಲ ಜಗತ್ತಲ್ಲಿರೋ ಎಲ್ಲ ಹಾವುಗಳನ್ನು ಸಾಯಿಸಬೇಕು ಅಂತ ಹೇಳಿಬಿಟ್ಟು ಆ ಯಾಗವನ್ನು ಶುರು ಮಾಡ್ತಾನೆ. ಸೊ ಶುರು ಮಾಡಬೇಕಾದ್ರೆ ತುಂಬ ಹಾವುಗಳು ಆಗಲೇ ಅವ್ನು ಸಾಯಿಸಿರ್ತಾನೆ, ಅದರಿಂದ ಅವನಿಗೆ ದೋಷ ಬಂದಿರುತ್ತೆ. ಬಟ್ ಇನ್ನೂ ಇದು ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿಬಿಟ್ಟು ಹಾವಿನ ವಂಶದಲ್ಲಿರುವ ಮತ್ತೊಂದು ಹಾವು ಋಷಿ ವೇಷದಲ್ಲಿ ಬಂದು ಇವರಿಗೆ ಈ ಸಜೆಷನ್ ಕೊಡ್ತಾರೆ. ಸೊ ಹಾಗಾಗಿ ಇವರು ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅಂತ ಒಂದು ವಾಡಿಕೆ ಅಥವಾ ನಂಬಿಕೆ ಇದೆ. ಕತೆ ಹೇಳಿ ಮುಗಿಸೋ ಅಷ್ಟರಲ್ಲಿ ನಾವು ದೇವಸ್ಥಾನವನ್ನು ಮುಟ್ಟಿಬಿಟ್ವಿ. ಸೊ ನೋಡಿ, ಈ ಥರ ಇದೆ ಇದು ದೇವಸ್ಥಾನ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸುತ್ತಲೂ ಗ್ರೀನರಿ ಇದೆ. ಟೆಂಪಲ್ ಆವರಣ ಕೂಡ ತುಂಬ ವಿಶಾಲವಾಗಿದೆ. ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ನಾವು ಫೈನಲಿ ರೀಚ್ ಆದ್ವಿ. ಸೊ ನೀವು ಹಾಗೆ ನೋಡಿರೋ ಹಾಗೆ ಟೆಂಪಲ್ ಇಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್. ಐ ಡೋಂಟ್ ನೋ ಅದು ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆ ಅಂತ ಹೇಳಿ, ಮೇ ಬಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳೋದು. ಇಟ್ ಇಸ್ ರಿಯಲಿ ಸೂದಿಂಗ್ ಆ್ಯಂಡ್ ಬ್ಯೂಟಿಫುಲ್. ಸೊ ಲೆಟ್ಸ್ ಗೋ ಇನ್ಸೈಡ್ ದ ಟೆಂಪಲ್. ಇದು ಎಂಟ್ರೆನ್ಸ್. ಒಳಗಡೆ ಹೋದ್ಮೇಲೆ ರೆಕಾರ್ಡ್ ಮಾಡ್ಲಿಕ್ಕೆ ಬಿಡಲ್ಲ ಅನಿಸುತ್ತೆ ನಾನು ತಿಳಿದ ಮಟ್ಟಿಗೆ. ಸೊ ಅಲ್ಲೊಂದು ಬಿಲ್ಡಿಂಗ್ ಇದೆ, ಸಾಂಸ್ಕೃತಿಕ ಭವನ ಅಂತ ಹೇಳಿ. ಐ ಥಿಂಕ್ ಫಂಕ್ಷನ್ಸ್ ಎಲ್ಲ ಅಲ್ಲೇ ನಡೆಯುತ್ತೆ ಅನಿಸುತ್ತೆ. ಈ ಟೆಂಪಲ್ ಬಿಟ್ಟು ಸುತ್ತಮುತ್ತಲು ಎಲ್ಲ ಗ್ರೀನರಿ. ಆ್ಯಂಡ್ ಆ ಕಡೆ ಒಂದು ಕೆರೆ ಇದೆ, ಹೋಗ್ತೀನಿ ನಾನು ಅಲ್ಲಿಗೆ. ನಾವು ಹೋಗ್ತೀವಿ. ಸೊ ಇಲ್ಲಿ ಎಂಟರ್ ಆದ ತಕ್ಷಣವೇ ಒಂದು ಬೋರ್ಡ್ ಹಾಕಿಬಿಟ್ಟಿದ್ರು, ನೋ ಫೋಟೋಗ್ರಫಿ ಈಸ್ ಅಲೌಡ್ ಅಂತ ಹೇಳಿ. ಬಟ್ ದೆನ್ ನಾನು ಪರ್ಮಿಷನ್ ತೊಗೊಂಡ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಇಲ್ಲಿ ತುಂಬ ಜನನೇ ಬರ್ತಾರೆ. ಎಸ್ಪೆಷಲಿ ಸ್ಯಾಟರ್ಡೇಸ್ ಅಂತೂ ತುಂಬಾ ರಶ್ ಇರುತ್ತಂತೆ ಇಲ್ಲಿ. ಸೊ ಇಲ್ಲಿ ಒಂದು ಅಪಾರವಾದ ನಂಬಿಕೆ ಏನು ಅಂತ ಹೇಳಿದರೆ, ಭಕ್ತರು ಏನೇ ಕೇಳಿದರೂ ಕೂಡ ಈ ಆಂಜನೇಯ ಸ್ವಾಮಿ ಕರುಣಿಸ್ತಾನೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಇಲ್ಲಿ. ಸುಮಾರು ಜನ ಈ ದೇವಸ್ಥಾನಕ್ಕೆ ತುಂಬ ದೂರದಿಂದನೂ ಕಾಲ್ನಡಿಗೆಯಲ್ಲಿ ಬರ್ತಾರೆ ಅಂತ ಕೂಡ ಹೇಳ್ತಾರೆ. ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಲುಕ್ ಇಟ್ ದಿಸ್ ಗೈಸ್. ಪಕ್ಕದಲ್ಲೇ ಈ ಕೆರೆ ಇದೆ.
ಎಷ್ಟು ವಿಶಾಲವಾಗಿದೆ ಮತ್ತು ಪ್ರಶಾಂತವಾಗಿದೆ. ಪಕ್ಷಿಗಳು ಕೂಡ ಚೆನ್ನಾಗಿ ಸದ್ದು ಮಾಡ್ತಾ ಇದೆ. ಅಂದಹಾಗೆ ಈ ಕೆರೆ ದಂಡೆಯಲ್ಲೇ ಈ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದಕ್ಕೆ ನುಗ್ಗಿ ಕೆರೆ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಹೆಸರು ಬಂತಂತೆ. ನಾನು ಕೆಲವೊಂದು ಕಡೆ ನುಗ್ಗೆ ಕೆರೆ ಅಂತೇಳಿ ಪ್ರೊನೌನ್ಸ್ ಮಾಡಿದ್ದೀನಿ, ಅದು ತಪ್ಪು. ಇದರ ಆ್ಯಕ್ಚುಲಿ ನುಗ್ಗಿ ಕೆರೆ ಅಂತ ಹೇಳಿ ಹೆಸರು ದೇವಸ್ಥಾನದ್ದು. ಸೊ ಹಾಂ, ಅದು ರೀಸನ್ ಯಾಕೆ ಈ ಹೆಸರು ಬಂತು ಅಂತ ಹೇಳಿ ದೇವಸ್ಥಾನಕ್ಕೆ. ಇಲ್ಲಿ ಕುತ್ಕೊಂಡಿದ್ದೀವಿ ಈಗ. ತಮ್ಮ ಇನ್ನೂ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ನವಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗ ಬರಬೇಕಿತ್ತು ಅಂತೇಳಿ ಅನ್ನಿಸ್ತು. ಯಾಕಂದರೆ ಈಗ ಆಲ್ರೆಡಿ ನೀವು ನೋಡ್ತಿರೋ ಹಾಗೆ ತುಂಬ ಕತ್ತಲಾಗಿದೆ. ಅಂದರೆ ಆ್ಯಕ್ಚುಲಿ 6:30 ಮಾತ್ರ ಆಗಿತ್ತು, ಬಟ್ ಆದರೂ ತುಂಬ ಕತ್ತಲಾಗಿರೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಟೈಮ್ ಕಳಿಬಹುದಿತ್ತು ಇಲ್ಲಿ ಅಂತ ಹೇಳಿ ಅನ್ನಿಸ್ತು. ಬಟ್ ಇನ್ನೊಂದು ಸತಿ ನಾನು ಡೆಫಿನೆಟ್ಲಿ ಬರ್ತೀನಿ ಇಲ್ಲಿ ಧಾರವಾಡದಿಂದ ಹೋಗೋದ್ರೊಳಗಡೆ. ಇದಾಗಿತ್ತು ನನ್ನ ಚಿಕ್ಕ ಟ್ರಿಪ್. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ವ್ಲಾಗ್ ಎಲ್ಲ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.